ನಮಸ್ಕಾರ. ತ್ರಿವರ್ಣ ಕಲಾ ಕೇಂದ್ರ ಮಣಿಪಾಲಾಗೆ ಕುಂದಾಪುರದ ನಮ್ಮ ಹಿರಿಯ ವಿದ್ಯಾರ್ಥಿಯರು, ಅಂದರೆ ಹಿರಿಯರ ವಿಭಾಗದ 19 ವರ್ಷದ ಮೇಲ್ಪಟ್ಟು 75 ವರ್ಷದವರೆಗಿನ ವಿವಿಧ ಕ್ಷೇತ್ರದಲ್ಲಿರುವವರು, ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ. ಸೊ ಇವರೆಲ್ಲ ಸೇರಿ ಅವರ ಕಲಾ ಪ್ರತಿಭೆಗೆ ಒಂದು ವೇದಿಕೆ ಕೊಡುವಂಥ ಒಂದು ಪ್ರದರ್ಶನ ಇದು. ಯಾಕೆ ಹೇಳಿದರೆ, ಇಂದಿನ ಕಾಲದಲ್ಲಿ ಅಥವಾ ಇಂದಿನ ಸಮಯದ ಅಭಾವ ಅಥವಾ ಬೇರೆ ಬೇರೆ ಕಾರಣಗಳಿಂದ ಇಂಥ ಅವಕಾಶ ವಂಚಿತರಾದವರು. ಸೊ ಈ ಟೈಮಲ್ಲಿ ನಮ್ಮ ವಿದ್ಯಾರ್ಥಿಗೆ ಪ್ರತಿ ವರ್ಷ ಚಿತ್ರಕಲಾ ಪ್ರದರ್ಶನದಂಥ ವೇದಿಕೆಯನ್ನು ಕೊಟ್ಟು ಸಾರ್ವಜನಿಕ ವೀಕ್ಷಣೆಗೆ ಒಂದು ಅನುವು ಮಾಡಿಕೊಳ್ಳುವಂಥ ಇದೊಂದು ಪ್ರತಿಭೆಗೆ ಕೊಡುವಂಥ ಒಂದು ನಿದರ್ಶನ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಒಂದು ಕಾನ್ಸೆಪ್ಟ್ ಕೊಟ್ಟು ಅದರ ಹಿಂದೆ ಅವರು ಒಂದೊಂದು ವರ್ಕ್ ಮಾಡ್ತಾರೆ. ಈ ಬಾರಿ ನಾವು ಪರಂಪರಾ ಅಂತಾರೆ, ಅಂದರೆ ವಾಸ್ತುಶಿಲ್ಪ ಅಥವಾ ಆಚರಣೆಗೆ ಸಂಬಂಧಪಟ್ಟಾಗೆ ಅದರಲ್ಲೂ ಶಿಲ್ಪಕ್ಕೆ ಕೇಂದ್ರೀಕೃತವಾಗಿ ನಾವು ಈ ಪ್ರದರ್ಶನದ ಹಿನ್ನೆಲೆಯನ್ನು ಇಟ್ಕೊಂಡಿದ್ವಿ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ಅಥವಾ ಈಗಲೂ ಶಾಶ್ವತವಾಗಿ ಉಳಿದಿರತಕ್ಕಂಥ ವಾಸ್ತುಶಿಲ್ಪ ಏನಿದೆಯೋ ಅಥವಾ ಹಿಂದಿನ ತಲೆಮಾರಿನವರು ನಮ್ಗೆ ಕೊಟ್ಟಂಥ ಕೆಲವೊಂದು ಆಚರಣೆಗಳು ಏನಿದೆ ಅದರ ಹಿಂದೆ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಆಯ್ಕೆ ಮಾಡಿರುತ್ತಾರೆ. ಇಲ್ಲಿ 23 ವಿದ್ಯಾರ್ಥಿಯರು, ಅಂದರೆ ಹಿರಿಯರ ವಿಭಾಗದ ವಿದ್ಯಾರ್ಥಿಯರು ಒಂದೊಂದು ಕಾನ್ಸೆಪ್ಟ್ ನಮ್ಮ ಭಾರತದಾದ್ಯಂತ ಇರತಕ್ಕಂಥ ಶಿಲ್ಪದ ಅಥವಾ ವಾಸ್ತುಶಿಲ್ಪದ ಕೇಂದ್ರೀಕೃತವಾಗಿ 27 ಕಲಾಕೃತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀರೀಸೇ ಜಾಸ್ತಿ. ಯಾಕೆ ಹೇಳಿದರೆ ಚಾರ್ಕೋಲ್ ಶೇಡಿಂಗ್, ಎಲ್ಲ ಚಾರ್ಕೋಲ್ ಶೇಡಿಂಗು, ಕಪ್ಪು ಬಿಳುಪು ಮತ್ತು ಅದರ ಹಿಂದೆ ಕೇಸರಿ, ತ್ಯಾಗದ ಸಂಕೇತವಾಗಿ ಹಿರಿಯರು ಕೊಟ್ಟಂಥ ತ್ಯಾಗದ ಸಂಕೇತವಾಗಿ ಕೇಸರೀಕೃತವಾದ ಕಪ್ಪು ಬಿಳುಪಿನ ಒಂದು ಕಲಾಕೃತಿಯನ್ನಿಗೆ ಮಾತ್ರ ಅವಕಾಶ ಮಾಡಿ ಕೊಟ್ಟಿರತಕ್ಕಂಥ ಈ ಪ್ರದರ್ಶನ. ಸೊ ಸಾಕಷ್ಟು ಸಾರ್ವಜನಿಕರ ಸ್ಪಂದನೆ ಸಿಕ್ಕಿದೆ. ಈಗಾಗಲೇ ನವಂಬರಲ್ಲಿ ನಾವು ಮಣಿಪಾಲ ತ್ರಿವರ್ಣ ಗ್ಯಾಲರಿಯಲ್ಲಿ ಮಾಡಿದ್ವಿ. ಈ ಬಾರಿ ನಾವು ಕುಂದಾಪುರ ಜನತೆಗೆ ಇದೊಂದು ಪ್ರದರ್ಶನದ ಮೂಲಕ ಒಂದು ವೇದಿಕೆ ಕೊಟ್ಟು ವಿದ್ಯಾರ್ಥಿಯರಿಗೆ ಸಾರ್ವಜನಿಕರಿಂದ ಬಂದ ಒಪಿನಿಯನ್ ಮೇರೆಗೆ ಅಥವಾ ಅವರ ಆಯ್ಕೆಯ ಅನುಗುಣವಾಗಿ ನಾವು ದಿ ಬೆಸ್ಟ್ ಪಬ್ಲಿಕ್ ವ್ಯೂ ಅವಾರ್ಡ್ ಅಂತ, ಹಾಗೆ ಕಲಾವಿದರ ಒಂದು ಆಯ್ಕೆಯ ಮೇರೆಗೆ ದಿ ಬೆಸ್ಟ್ ಆರ್ಟ್ ವರ್ಕ್ ಅವಾರ್ಡ್, ಹಾಗೆ 5 ಸಮಾಧಾನಕರವಾಗಿ ಅಂದರೆ ಲಕ್ಕಿ ಕೂಪನ್ ಅವಾರ್ಡನ್ನು ಕೂಡ ಕೊಟ್ಟು ವಿದ್ಯಾರ್ಥಿಯ ಪ್ರತಿಭೆಗೆ ಒಂದು ಸ್ಪಂದನೆಯನ್ನು ಕೊಡುವಂಥ, ಹಾಗೆ ಇನ್ನೂ ಜಾಸ್ತಿ ಇನ್ಸ್ಪಿರೇಷನ್ ಬರಲಿ ಎಂಬ ಉದ್ದೇಶಕ್ಕೆ ನಾವು ಹಲವಾರು ವರ್ಷಗಳಿಂದ ಮಾಡ್ತಾಯಿದ್ವಿ. ಇದು ನಮ್ಮ ವಿದ್ಯಾರ್ಥಿಯರ 21ನೇ ಕಲಾ ಪ್ರದರ್ಶನ ನಾವು ಸಾರ್ವಜನಿಕ ಮುಂದೆ ತೆರೆದಿಟ್ಟಿದ್ದೇವೆ. ಧನ್ಯವಾದ.